ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ರಾಘವೇಂದ್ರ ಭಟ್ ಮಾಡುವ ವಂದನೆಗಳು. 2024ನೇ ಇಸ್ವಿಯ ಆಗಸ್ಟ್ ತಿಂಗಳಿನ ಸಿಂಹರಾಶಿ ಗ್ರಹಗತಿಗಳು. ರವಿಯು ಕ್ರಮವಾಗಿ 12 ಹಾಗೂ 1ನೇ ಮನೆಯಲ್ಲಿ, ಮಂಗಳ ಗ್ರಹನು 10ನೇ ಮನೆಯಲ್ಲಿ, ಬುಧ ಗ್ರಹನು 1ನೇ ಮನೆಯಲ್ಲಿ, ಗುರುಗ್ರಹನು ದಶಮಸ್ಥಾನ 10ನೇ ಮನೆಯಲ್ಲಿ, ಶುಕ್ರ ಗ್ರಹನು 1ನೇ ಮನೆಯಲ್ಲಿ, ಹಾಗೆ ಶನಿಯು ಸಪ್ತಮ ಅಂದರೆ 7ನೇ ಮನೆಯಲ್ಲಿ, ರಾಹುಗ್ರಹನು ಅಷ್ಟಮ 8ನೇ ಮನೆಯಲ್ಲಿ, ಕೇತುಗ್ರಹನು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಶುಭ ಮತ್ತು ಅಶುಭ ಫಲಗಳನ್ನು ಸೂಚನೆಯನ್ನು ಮಾಡ್ತಾರೆ. ರವಿಯು ವಿಶೇಷವಾಗಿ 12ನೇ ಮನೆಯಲ್ಲಿ ಇರುವಾಗ ಕೋರ್ಟಿನಲ್ಲಿ ಜಯಪ್ರಾಪ್ತಿ, ನ್ಯಾಯಾಲಯದಲ್ಲಿ ಜಯಪ್ರಾಪ್ತಿಯಿಂದ ಮನೆಯಲ್ಲಿ ಸಂತಸಗಳನ್ನು ಹಾಗೂ ಮಕ್ಕಳಿಂದ ಹಾನಿಯನ್ನು ಕೂಡ ರವಿಗ್ರಹನು ಸೂಚನೆಯನ್ನು ಮಾಡ್ತಾನೆ. 1ನೇ ಮನೆಯಲ್ಲಿರುವಾಗ ತಿಂಗಳಿನ ಕೊನೆಯ ಭಾಗದಲ್ಲಿ ಅನಾರೋಗ್ಯದಿಂದ ಖರ್ಚು ವೆಚ್ಚಗಳನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ. ಹಾಗೂ ಪ್ರಯಾಣದ ಆಯಾಸವನ್ನು ಕೂಡ ಕೊಡತಕ್ಕವನಾಗ್ತಾನೆ. ಮಂಗಳ ಗ್ರಹನು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕರ್ಮಸಿದ್ಧಿ, ಕಾರ್ಯಸಿದ್ಧಿ, ಪ್ರಖ್ಯಾತಿ, ಲಾಭ, ಪ್ರಯಾಣದಿಂದ ಆಗತಕ್ಕಂತಹ ಕಷ್ಟ ನಷ್ಟಗಳಿಗೂ ಕೂಡ ಒಂದು ರೀತಿಯಾಗಿ ಕಾರಣನಾಗ್ತಾನೆ. ಬುಧ ಗ್ರಹನು 1ನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ವಿದ್ಯಾಪ್ರಾಪ್ತಿ, ವಿದ್ಯೆಯನ್ನು ಮುಗಿಸಿ ಹೊರಗೆ ಬಂದ ವಿದ್ಯಾರ್ಥಿಗಳಿಗೆ ಸ್ಥಾನಮಾನ, ಕೆಲಸ ಪ್ರಾಪ್ತಿಗಳನ್ನು, ಅದೇ ರೀತಿಯಾಗಿ ಶತ್ರುಬಾಧೆ ನಿವಾರಣೆಯನ್ನು ಕೂಡ ಬುಧಗ್ರಹನು ಸೂಚನೆಯನ್ನು ಮಾಡ್ತಾನೆ. ಆದರೆ ಮನಸ್ಸಿನಲ್ಲಿ ಹಿಡಿತಾ ಇರಬೇಕು. ಶತ್ರುಗಳೊಂದಿಗೆ ಜಗಳ ಆಡಿದರೆ ಬಂಧನ ಪ್ರಾಪ್ತಿಯನ್ನು ಕೂಡ ಬುಧಗ್ರಹ ಸೂಚನೆಯನ್ನು ಮಾಡ್ತಾನೆ. 10ನೇ ಮನೆಯಲ್ಲಿರ್ತಕ್ಕಂತಹ ಗುರುಗ್ರಹನು ಅನಾರೋಗ್ಯವನ್ನು ಸ್ವಲ್ಪ ಸೂಚನೆಯನ್ನು ಮಾಡುವುದರಿಂದ ಆರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸಿ, ಗುರುವಿನ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ಗುರುಗಳ ಆರಾಧನೆ, ತಂದೆ ತಾಯಿಗಳಿಗೆ ಪ್ರಾತಃ ಕಾಲದಲ್ಲಿ ನಮಸ್ಕಾರ ಮಾಡತಕ್ಕಂಥದ್ದನ್ನು ಮಾಡಿದರೆ ಗುರು ಉತ್ತಮ ಸ್ಥಾನಮಾನಾದಿಗಳನ್ನು ಕೊಡ್ತಾನೆ. ಶುಕ್ರ ಗ್ರಹನು 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿಷಯ ಸುಖ, ಸ್ತ್ರೀ ಸುಖ, ಅದೇ ರೀತಿಯಾಗಿ ಹೆಣ್ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಆಭರಣ, ಅಲಂಕಾರಿಕ ವಸ್ತುಗಳ ಲಾಭವನ್ನು, ಅದೇ ರೀತಿಯಾಗಿ ಯಾರಾದರೂ ಚಲನಚಿತ್ರ, ಅದೇ ರೀತಿಯಾಗಿ ಸೀರಿಯಲ್ಗಳಲ್ಲಿ ಪಾತ್ರಗಳನ್ನು ಮಾಡುವವರಿಗೆ ಉತ್ತಮವಾಗಿರ್ತಕ್ಕಂತಹ ಸ್ಥಾನಮಾನಗಳನ್ನು, ಉತ್ತಮ ಉದ್ಯೋಗ ಅವಕಾಶಗಳನ್ನು ಕೂಡ ಶುಕ್ರ ಗ್ರಹನು ಕೊಡ್ತಾನೆ. 7ನೇ ಮನೆಯಲ್ಲಿರ್ತಕ್ಕಂತಹ ಶನಿಯು ಸಪ್ತಮ ಸ್ಥಾನ ಅಷ್ಟು ಒಳ್ಳೆಯದಲ್ಲ. ಅದರಲ್ಲಿಯೂ ಕೂಡ ಶನಿಯು ಸ್ವಕ್ಷೇತ್ರವಾದ ಕುಂಭರಾಶಿಯಲ್ಲಿ ಇರುವುದರಿಂದ ಕೆಲಸಗಳಲ್ಲಿ ಕಷ್ಟಕರವಾದ ಕೆಲಸಗಳನ್ನು, ಅದೇ ರೀತಿಯಾಗಿ ವ್ಯಾಪಾರದಲ್ಲಿ ಸ್ವಲ್ಪ ಹಾನಿಯನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ. ಶನಿ ದೋಷ ಪೀಡಾ ಪರಿಹಾರಕ್ಕೋಸ್ಕರವಾಗಿ ಶನಿ ಶಾಂತಿ, ಎಳ್ಳಿನ ದೀಪಗಳನ್ನು ಹಚ್ಚುವಂಥದ್ದು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು ಬಹಳ ಉತ್ತಮ. 7ನೇ ಮನೆಯಲ್ಲಿರ್ತಕ್ಕಂತಹ ರಾಹು ಪ್ರಯಾಣದಿಂದ ದಾಂಪತ್ಯ ವಿರಸ, ಅದೇ ರೀತಿಯಾಗಿ ಪ್ರಯಾಣ ಹಾನಿಯನ್ನು, ಅದೇ ರೀತಿಯಾಗಿ ಷೇರು ಮಾರ್ಕೆಟಿನ ಹಾನಿಯನ್ನು ಕೂಡ ರಾಹುಗ್ರಹ ಸೂಚನೆಯನ್ನು ಮಾಡುತ್ತಾನೆ. ಸಂತಾನ ಪ್ರಾಪ್ತಿಯ ಚಿಂತೆಯನ್ನು ಕೂಡ ರಾಹುಗ್ರಹ ಸೂಚನೆಯನ್ನು ಮಾಡುತ್ತಾನೆ. ಅದೇ ರೀತಿಯಾಗಿ ಕೇತುಗ್ರಹನು ಕ್ರಮವಾಗಿ 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಾನಹಾನಿ ಅಂದರೆ ಎಲ್ಲಾದರೂ ಅಪಜಯಗಳಾಗಿ ಮಾನಹಾನಿಯಾಗತಕ್ಕಂಥದ್ದನ್ನು, ಇಲ್ಲದಿದ್ದರೆ ಹೊಸ ರೀತಿಯ ಕಲಹಗಳನ್ನು ಅಂದರೆ ಜಗಳಗಳನ್ನು ಉಂಟಾಗತಕ್ಕಂತಹ ಯೋಗವನ್ನು, ಕುಟುಂಬದವರಿಂದ ನಿಂದಾಸ್ತುತಿಯನ್ನು ಕೇಳತಕ್ಕಂಥದ್ದನ್ನು ಕೂಡ ಕೇತುಗ್ರಹ ಸೂಚನೆಯನ್ನು ಮಾಡ್ತಾನೆ. ಹಾಗಾಗಿ ಬಂಧುಗಳಲ್ಲಿ ಹೋದಾಗ ಇಲ್ಲ ಬಂಧು ಮಿತ್ರರೊಂದಿಗೆ ಆದಷ್ಟು ಸಂಯಮದಿಂದ ನಡವಳಿಕೆಯನ್ನು ಮಾಡತಕ್ಕಂಥದ್ದನ್ನು ರೂಢಿಸಿಕೊಂಡರೆ ಬರತಕ್ಕಂತಹ ಮಾನಹಾನಿಗಳನ್ನು ನಾವು ಕಮ್ಮಿ ಮಾಡಿಕೊಳ್ಳಬಹುದು. ಸಿಂಹ ರಾಶಿಯವರಿಗೆ ಈ ತಿಂಗಳಿನ ಶುಭ ದಿನಗಳನ್ನು ನೋಡುವುದಾದರೆ 2ನೇ ತಾರೀಕು, 9 ಹಾಗೂ 22, 28ನೇ ತಾರೀಕುಗಳಲ್ಲಿ ಶುಭವಾಗಿರ್ತಕ್ಕಂತಹ ಕೆಲಸಗಳನ್ನು ಆರಂಭ ಮಾಡಿದರೆ ಉತ್ತಮ ಸ್ಥಾನಮಾನ, ಶುಭ ಪ್ರಾಪ್ತಿಯನ್ನು ಹೊಂದುತ್ತೀರಾ. ಅದೇ ರೀತಿಯಾಗಿ ಉತ್ತಮ ಬಣ್ಣಗಳೆಂದರೆ ಬಿಳಿ ಬಣ್ಣ, ಕೆಂಪು ಬಣ್ಣ, ಕಂದು ಬಣ್ಣ ಹಾಗೂ ಹಳದಿ ಬಣ್ಣಗಳು ಉತ್ತಮವಾಗಿರ್ತಕ್ಕಂತಹ ಫಲ ಕೊಡತಕ್ಕಂಥದ್ದು. ಎಲ್ಲ ಅಶುಭಗಳು ಕೂಡ ದೇವತಾ ಅನುಗ್ರಹದಿಂದ ಶುಭವಾಗಿ ಒಳ್ಳೆಯದಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.
ಶ್ರೀಕೃಷ್ಣಾರ್ಪಣಮಸ್ತು.